ನಿಮ್ಮದೇ ಧ್ವನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕರಿಯಪ್ಪ DVG ವಾಯ್ಸ್ ದಾವಣಗೆರೆಯಿಂದ. ಇವತ್ತು ಎಮರ್ಜೆನ್ಸಿ ಒಂದು ವಿಚಾರವನ್ನ ಜನತೆಗೆ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಪರಿಶಿಷ್ಟ ಪಂಗಡದಲ್ಲಿ ಅಂದ್ರೆ ನಿಗಮದಲ್ಲಿ ಆಗಿರ್ತಕ್ಕಂಥ 187 ಕೋಟಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲಾ ಮೀಡಿಯಾಗಳಲ್ಲೂ ತೋರಿಸ್ತಾ ಇದ್ದಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳು ನಾಗೇಂದ್ರ ಅವ್ರನ್ನ ಇವತ್ತೇ ಅರೆಸ್ಟ್ ಮಾಡೋ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಬಹಳ ದೊಡ್ಡ ಸಾಮ್ರಾಜ್ಯನೇ ಇದೆ. ಅದಕ್ಕೋಸ್ಕರನೇ ಇದನ್ನ ಕರ್ನಾಟಕ ಸರ್ಕಾರ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಇದನ್ನ ಬಗೆಹರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಎಲ್ಲಾ ಸಂಘಟನೆಗಳು ಏನ್ ಮಾಡ್ತಾ ಇದ್ದಾವೆ, ಈಗ ರಾಜಕೀಯದಲ್ಲಿ ಯಾರಿಗಾದ್ರೂ ಒಬ್ರಿಗೆ ತೊಂದರೆ ಆದ್ರೆ ಮೇಲ್ ಬಂದ್ಬಿಡ್ತಾರೆ ಸಂಘಟನೆಯವರು. ಆದರೆ ಯಾವ್ದಾದ್ರೂ ಒಂದು ಸಮುದಾಯ ಇವತ್ತು ಹಿಂದುಳಿದಿದೆ ಅಂತ ಹೇಳಿದ್ರೆ ಅದು ಪರಿಶಿಷ್ಟ ಪಂಗಡ ಅಂದ್ರೆ ವಾಲ್ಮೀಕಿ ಸಮಾಜ. ಅಂದ್ರೆ ಈಗಿನ ಸರ್ಕಾರಕ್ಕೆ ವಾಲ್ಮೀಕಿ ಸಮಾಜದ ಮೇಲೆ ಏನಾದ್ರೂ ಶತ್ರುತ್ವ ಇದೆಯಾ ಅನ್ನೋದ್ರ ಬಗ್ಗೆ ಅನುಮಾನ ಉಂಟಾಗಿದೆ. ಯಾಕೆಂತ ಹೇಳಿದ್ರೆ ನಮ್ಮ ಸಮುದಾಯದಲ್ಲಿ ಯಾರು ಸ್ವಲ್ಪ ಬೆಳೀತಾ ಇರ್ತಾರೋ ಅವರನ್ನ ಕಟ್ ಮಾಡೋದೇ ಈಗಿನ ಸರ್ಕಾರದ ಒಂದು ಕೆಲಸವಾಗಿಬಿಟ್ಟಿದೆ. ಅದಕ್ಕೋಸ್ಕರ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬರೇ ನಾಗೇಂದ್ರ ಒಬ್ರದೇ ತಪ್ಪಿರೋದಿಲ್ಲ, ನಮ್ಮ ಜನಾಂಗದ ದೊಡ್ಡ ದೊಡ್ಡ ಹಿರಿಯ ಮುಖಂಡರುಗಳು ಇದಕ್ಕೆ ಕಾರಣ ಆಗಿರ್ತಾರೆ, ಹಾಗೂ ಅನ್ಯ ಜಾತಿಯವರು ಸಹ ಇದರಲ್ಲಿ ಇದ್ದಾರೆ. ದೊಡ್ಡ ದೊಡ್ಡ ITBT ಕಂಪ್ನಿಗಳಿಗೂ ಸಹ ಬ್ಯಾಂಕಿನ ಹಣ ಲೂಟಿಯಾಗಿದೆ. ಇದ್ರ ಬಗ್ಗೆ ಪೂರ್ತಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBI ತನಿಖೆ ಆಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ನೈಜ ನಾಯಕ ಬೇಡ್ರಪ್ಪಡೆ ನಮಗೊಂದು ಮನವಿ ಕೊಟ್ಟಿದೆ. ಎಲ್ರಿಗೂ ನಮಸ್ಕಾರ.